ಒಂದ್ ಕಡೆ ಎಲೆಕ್ಷನ್ ನಡೀತಾ ಇದೆ, ಮತ್ತೊಂದ್ ಕಡೆ ಈ ಪೆನ್ ಡ್ರೈವ್ ಕಾವು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುವಾಗಲೇ ಮಂಜು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಜೇನುಗೂಡಿಗೆ ಸರ್ಕಾರ ಕಲ್ಲು ಹೊಡೆದಿದೆ, ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ನ ಶಾಸಕ ಮಂಜು ಆಕ್ರೋಶವನ್ನ ಹೊರಹಾಕಿದ್ದಾರೆ. SIT ಮೇಲೆ ನಂಬಿಕೆ ಇಲ್ಲ, ಪ್ರಕರಣವನ್ನ CBIಗೆ ನೀಡಬೇಕು ಅನ್ನುವಂತಹ ಆಗ್ರಹ ಕೂಡ ಅವರಿಂದ ಕೇಳಿ ಬಂದಿದೆ. ನಾವು ಗಂಗಸ್ಥ ವಂಶದಲ್ಲಿ ಹುಟ್ಟಿದಂಥವ್ರು, ಸುಮ್ಮನೆ ಕೂರುವಂಥವ್ರು ಅಲ್ವೇ ಅಲ್ಲ, ನಾವೇನಂತ ತೋರಿಸ್ತೀವಿ ಅಂತ ಮಂಜು ಕಿಡಿಕಾರಿದ್ದಾರೆ. ಈಗಾಗಲೇ ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ ಜೋರಾಗಿರುವಂತದ್ದು. ಶಾಸಕ ಮಂಜು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ದೇವೇಗೌಡರು ಹಾಸನವನ್ನ ಈ ಸರ್ಕಾರ ಟಾರ್ಗೆಟ್ ಮಾಡಿದೆ ಅನ್ನೋ ಮಾತು ಹೇಳ್ತಾ ಇದ್ದೀರಾ, ಏನು ಅಂತ? ಸತ್ಯವಾಗ್ಲೂ ಕೂಡ ಹಾಸನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸತ್ಯ. ಟಾರ್ಗೆಟ್ ಮಾಡಿರೋ ಹೊತ್ತಿಗೆ ನಮ್ಮ ನಾಯಕರಾದಂಥ ರೇವಣ್ಣವ್ರನ್ನ ಇವತ್ತು ಕೇಸ್ಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಈಗ ಯಾರು ಅವರಿಗೆ ಕೇಸ್ಗೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಫಿಕ್ಸ್ ಮಾಡೋದು ಅಪರಾಧ. ಯಾರು ಅದರಲ್ಲಿ ಹಿಂದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡೋದೇ ತಪ್ಪೇನಿಲ್ಲ. SIT ಮಾಡೋದಕ್ಕೆ ಫುಲ್ ಅಧಿಕಾರ ಇದೆ. ಆದರೆ SIT ಅವ್ರಿಗೆ ಮೇಲೆ ನಮಗೆ ಈಗ ನಂಬಿಕೆ ಹೋಗ್ತಾ ಇದೆ. ಸರ್ಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದರಿಂದ CBI ತನಿಖೆ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯ. ಅಂದರೆ ಈಗ ಬರ್ತಾ ಬರ್ತಾ SIT ಮಾಡ್ತಿರುವ ತನಿಖೆಗಳು ಇದೆಲ್ಲ ಎಲ್ಲ ವಾತಾವರಣ ನೋಡಿ ನಿಮಗೆ ಆಗ ಅನ್ನಿಸ್ತಿದೆಯಾ? ಈಗ ಈ ವಾತಾವರಣ ಎಲ್ಲ ನೋಡಿದರೆ ನಮಗೆ ನಮ್ಮ ಹಾಸನ ಜಿಲ್ಲೆಯ ರಾಜಕಾರಣ, ಎಕ್ಸ್ಪೆಷಲಿ ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಮುದಾಯನೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ನೋವಾಗಿದೆ. ಇದು ಯಾವತ್ತೂ ಕೂಡ ಸಹಿಸಕ್ಕಾಗಲ್ಲ. ನಿಮ್ಮ ಸಮುದಾಯವನ್ನು ಯಾರು ಟಾರ್ಗೆಟ್ ಮಾಡಿ? ಯಾರ ಸರ್ಕಾರ ಮಾಡ್ತಾ ಇದೆ, ಯಾವನಾರೇ ಮಾಡಿರಲಿ, ಸರ್ಕಾರ ಮಾಡ್ತಾ ಇದೆ. ಅಷ್ಟು ನಮ್ಮ ಸಮುದಾಯನ ಟಾರ್ಗೆಟ್ ಮಾಡೋಕ್ಕೆ ಒಳ್ಳೇದಲ್ಲ. ನಮ್ಮ ಸಮುದಾಯಕ್ಕೆ ಇವಾಗ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೇನುಗೂಡಿಗೆ ಕಲ್ಲಾಕಿದ್ದೀರಾ, ಮುಂದೆ ನೋಡ್ತೀರಾ, ಅನುಭವಿಸಿ. ಇಡೀ ಅಂದ್ರೆ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿದ್ರೆ, ರಾಜಕೀಯವಾಗಿ ವೀಕ್ ಮಾಡಿದ್ರೆ ಅದರಿಂದ ಲಾಭ ಪಡಿಬಹುದು ಅನ್ನೋದು. ಅದಕ್ಕೆ ಕಾಂಗ್ರೆಸ್ ಲಾಭ ಪಡಿಬಹುದು ಅಂತ ಮಾಡಿದ್ದಾರೆ. ಬಹುಶಃ ನ್ಯಾಯದ ಪರವಾಗಿ ನಮ್ಮ ಹಾಸನ ಜಿಲ್ಲೆ ಜನ ಇರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ರೇವಣ್ಣ ಅವ್ರು ಬಿಡುಗಡೆ ಮಾಡಬೇಕು ಅಂತಲ್ಲ ಏನು ಸರ್? ಈಗೆಲ್ಲ ನಿನ್ನೆಯಿಂದ ಒತ್ತಾಯ ಮಾಡ್ತಾ ಇದ್ರು ರೇವಣ್ಣ ಅವ್ರು ಬಿಡುಗಡೆ ಮಾಡಬೇಕು, ಜೊತೆಗೆ KR ನಗರ ಶಾಸಕರು ಕೂಡ ಇದ್ದಾರೆ ಅಂತ ಲಿಂಗೇಶ್ ಅವರು ಕೂಡ ನಿನ್ನೆ ಹೇಳಿದ್ರು. KR ನಗರ ಶಾಸಕರ ಒತ್ತಡದಿಂದನೇ ಕೇಸ್ ರಿಜಿಸ್ಟರ್ ಆಗಿರೋದು. ಅಲ್ಲಿ ರೇವಣ್ಣನ ಹೆಸರನ್ನ ಅಯ್ಯಮ್ಮ ಹೇಳಿಲ್ಲ, ಒತ್ತಾಯ ಮಾಡಿ ಹೇಳಿರ್ತಕ್ಕಂಥದ್ದು. ರೇವಣ್ಣವ್ರ ಹೆಸರಾಗಿದ್ದಿದ್ರೆ ಅವತ್ತು ಗದ್ದೋಡಾಗ್ಬೋದಾಗಿತ್ತು. ಅಂದರೆ ಇದು ಪಿತೂರಿಯಾಗಿ ರೇವಣ್ಣವ್ರನ್ನ ಪರ್ಸ್ನಲ್ಲಾಗಿ ತಗೊಂಡಿದ್ದಾರೆ. ಅವ್ರು ಒಬ್ಬರು ರೇವಣ್ಣನ ಕೇಳ್ಕಿದ್ದಾರೆ. ಇವತ್ತು ಇಡೀ ಜಿಲ್ಲೆಯ ಎಲ್ಲ ರೇವಣ್ಣವರು ಇನ್ಕ್ಲೂಡಿಂಗ್ ನಾವು ಇರುತ್ತೇವೆ. ನಾನು ಮಾತಾಡೋದ್ರ ಬಗ್ಗೆ ಹೇಳಲ್ಲ. ನಾನು ದೇವರಾಜೇಗೌಡರು ಯಾರು ಏನು ಎತ್ತ ಅಂತ ನಾನು ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರು ನಾನು ಮಾತಾಡ್ತೀನಿ ಅಂತ ಹೇಳೋದಿಲ್ಲ. ಈಗ ಅವ್ರು ಮಾಡಿದ್ದೀನಿ ಅಂತ ಹೇಳ್ಬೇಕಲ್ಲ. ಬಹುಶಃ ಇದಕ್ಕೆ ಯಾರ್ಯಾರು ಸೇರಿದ್ದಾರೆ ಅಂತ ನನ್ನ ಬಾಯಿಲಿಂದ ಬರೋಲ್ಲ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಪ್ರೊಡ್ಯೂಸರ್ ಯಾರು, ಇವ್ರು ಯಾರು, ಏನೇನಾಗಿದೆ ಅಂತಕ್ಕಂಥದ್ದು ಆಚೆಗೆ ಬರ್ತದೆ. ಬಹುಶಃ ಗಾಜಿನ ಮನೆ ಇದ್ಕೊಂಡು ಕಲ್ಲು ಹೊಡ್ಕೊಳ್ಳೋದಿದೆಯಲ್ಲ, ನಾಟ್ ರೈಟ್. ಏನು ತಪ್ಪು ಕೇಸನ್ನು ರೇವಣ್ಣ ಅವರ ಮೇಲೆ ಹಾಕಿ ಮಾಡಿರೋದು ಸಾಕಷ್ಟು ನಮಗೂ ನೋವು ತಂದಿದೆ. ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಶಾಸಕ ಮಂಜು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಾಂತ್. ಒಂದ್ ಕಡೆ ಎಲೆಕ್ಷನ್ ನಡೀತಾ ಇದೆ, ಮತ್ತೊಂದ್ ಕಡೆ ಈ ಪೆನ್ ಡ್ರೈವ್ ಕಾವು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುವಾಗಲೇ ಮಂಜು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಜೇನುಗೂಡಿಗೆ ಸರ್ಕಾರ ಕಲ್ಲು ಹೊಡೆದಿದೆ, ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ನ ಶಾಸಕ ಮಂಜು ಆಕ್ರೋಶವನ್ನ ಹೊರಹಾಕಿದ್ದಾರೆ. SIT ಮೇಲೆ ನಂಬಿಕೆ ಇಲ್ಲ, ಪ್ರಕರಣವನ್ನ CBIಗೆ ನೀಡಬೇಕು ಅನ್ನುವಂತಹ ಆಗ್ರಹ ಕೂಡ ಅವರಿಂದ ಕೇಳಿ ಬಂದಿದೆ. ನಾವು ಗಂಗಸ್ಥ ವಂಶದಲ್ಲಿ ಹುಟ್ಟಿದಂಥವ್ರು, ಸುಮ್ಮನೆ ಕೂರುವಂಥವ್ರು ಅಲ್ವೇ ಅಲ್ಲ, ನಾವೇನಂತ ತೋರಿಸ್ತೀವಿ ಅಂತ ಮಂಜು ಕಿಡಿಕಾರಿದ್ದಾರೆ. ಈಗಾಗಲೇ ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ ಜೋರಾಗಿರುವಂತದ್ದು. ಶಾಸಕ ಮಂಜು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ದೇವೇಗೌಡರು ಹಾಸನವನ್ನ ಈ ಸರ್ಕಾರ ಟಾರ್ಗೆಟ್ ಮಾಡಿದೆ ಅನ್ನೋ ಮಾತು ಹೇಳ್ತಾ ಇದ್ದೀರಾ, ಏನು ಅಂತ? ಸತ್ಯವಾಗ್ಲೂ ಕೂಡ ಹಾಸನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸತ್ಯ. ಟಾರ್ಗೆಟ್ ಮಾಡಿರೋ ಹೊತ್ತಿಗೆ ನಮ್ಮ ನಾಯಕರಾದಂಥ ರೇವಣ್ಣವ್ರನ್ನ
ಇವತ್ತು ಕೇಸ್ಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಈಗ ಯಾರು ಅವರಿಗೆ ಕೇಸ್ಗೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಫಿಕ್ಸ್ ಮಾಡೋದು ಅಪರಾಧ. ಯಾರು ಅದರಲ್ಲಿ ಹಿಂದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡೋದೇ ತಪ್ಪೇನಿಲ್ಲ. SIT ಮಾಡೋದಕ್ಕೆ ಫುಲ್ ಅಧಿಕಾರ ಇದೆ. ಆದರೆ SIT ಅವ್ರಿಗೆ ಮೇಲೆ ನಮಗೆ ಈಗ ನಂಬಿಕೆ ಹೋಗ್ತಾ ಇದೆ. ಸರ್ಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದರಿಂದ CBI ತನಿಖೆ ಆದರೆ ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಬರ್ತಾ ಬರ್ತಾ SIT ಮಾಡ್ತಿರುವ ತನಿಖೆಗಳು ಇದೆಲ್ಲ ಇವು ಎಲ್ಲ ವಾತಾವರಣ ನೋಡಿ ನಿಮಗೆ ಆಗ ಅನ್ನಿಸ್ತಿದ್ಯಾ? ಈಗ ಈ ವಾತಾವರಣ ಎಲ್ಲ ನೋಡಿದರೆ ನಮಗೆ ನಮ್ಮ ಹಾಸನ ಜಿಲ್ಲೆಯ ರಾಜಕಾರಣ ಎಕ್ಸ್ಪೆಷಲಿ ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಮುದಾಯನೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ನೋವಾಗಿದೆ. ಇದು ಯಾವತ್ತೂ ಕೂಡ ಸಹಿಸಕ್ಕಾಗಲ್ಲ. ನಿಮ್ಮ ಸಮುದಾಯವನ್ನು ಯಾರು ಟಾರ್ಗೆಟ್ ಮಾಡಿ? ಯಾರ ಸರ್ಕಾರ ಮಾಡ್ತಾ ಇದೆ, ಯಾವನಾರೇ ಮಾಡಿರಲಿ ಸರ್ಕಾರ ಮಾಡ್ತಾ ಇದೆ. ಅಷ್ಟು ನಮ್ಮ ಸಮುದಾಯನ ಟಾರ್ಗೆಟ್ ಮಾಡೋಕ್ಕೆ ಒಳ್ಳೇದಲ್ಲ. ನಮ್ಮ ಸಮುದಾಯಕ್ಕೆ ಇವಾಗ ಜೇನುಗೂಡಿಗೆ ಕಲ್ಲಾಕಿದ್ದೀರಾ, ಮುಂದೆ ನೋಡ್ತೀರಾ, ಅನುಭವಿಸಿ. ಇಡೀ ಅಂದ್ರೆ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿದ್ರೆ ರಾಜಕೀಯವಾಗಿ ವೀಕ್ ಮಾಡಿದ್ರೆ ಅದರಿಂದ ಲಾಭ ಪಡಿಬಹುದು ಅನ್ನೋದು. ಅದಕ್ಕೆ ಕಾಂಗ್ರೆಸ್ ಲಾಭ ಪಡಿಬಹುದು ಅಂತ ಮಾಡಿದ್ದಾರೆ. ಬಹುಶಃ ನ್ಯಾಯದ ಪರವಾಗಿ ನಮ್ಮ ಹಾಸನ ಜಿಲ್ಲೆ ಜನ ಇರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ರೇವಣ್ಣ ಅವ್ರು ಬಿಡುಗಡೆ ಮಾಡಬೇಕು ಅಂತಲ್ಲ ಏನು ಸರ್? ಈಗೆಲ್ಲ ನಿನ್ನೆಯಿಂದ ಒತ್ತಾಯ ಮಾಡ್ತಾ ಇದ್ರು ರೇವಣ್ಣ ಅವ್ರು ಬಿಡುಗಡೆ ಮಾಡಬೇಕು, ಜೊತೆಗೆ KR ನಗರ ಶಾಸಕರು ಕೂಡ ಇದ್ದಾರೆ ಅಂತ ಲಿಂಗೇಶ್ ಅವರು ಕೂಡ ನಿನ್ನೆ ಹೇಳಿದ್ರು. KR ನಗರ ಶಾಸಕರ ಒತ್ತಡದಿಂದನೇ ಕೇಸ್ ರಿಜಿಸ್ಟರ್ ಆಗಿರೋದು. ಅಲ್ಲಿ ರೇವಣ್ಣನ ಹೆಸರನ್ನ ಅಯ್ಯಮ್ಮ ಹೇಳಿಲ್ಲ, ಒತ್ತಾಯ ಮಾಡಿ ಹೇಳಿರ್ತಕ್ಕಂಥದ್ದು. ರೇವಣ್ಣವ್ರ ಹೆಸರಾಗಿದ್ದಿದ್ರೆ ಅವತ್ತು ಗದ್ದೋಡಾಗ್ಬೋದಾಗಿತ್ತು. ಅಂದರೆ ಇದು ಪಿತೂರಿಯಾಗಿ ರೇವಣ್ಣವ್ರನ್ನ ಪರ್ಸ್ನಲ್ಲಾಗಿ ತಗೊಂಡಿದ್ದಾರೆ. ಅವ್ರು ಒಬ್ಬರು ರೇವಣ್ಣನ ಕೇಳ್ಕಿದ್ದಾರೆ. ಇವತ್ತು ಇಡೀ ಜಿಲ್ಲೆಯ ಎಲ್ಲ ರೇವಣ್ಣವರು ಇನ್ಕ್ಲೂಡಿಂಗ್ ನಾವು ಇರುತ್ತೇವೆ. ನಾನು ಮಾತಾಡೋದ್ರ ಬಗ್ಗೆ ಹೇಳಲ್ಲ. ನಾನು ದೇವರಾಜೇಗೌಡರು ಯಾರು ಏನು ಎತ್ತ ಅಂತ ನಾನು ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರು ನಾನು ಮಾತಾಡ್ತೀನಿ ಅಂತ ಹೇಳೋದಿಲ್ಲ. ಈಗ ಅವ್ರು ಮಾಡಿದ್ದೀನಿ ಅಂತ ಹೇಳ್ಬೇಕಲ್ಲ. ಬಹುಶಃ ಇದಕ್ಕೆ ಯಾರ್ಯಾರು ಸೇರಿದ್ದಾರೆ ಅಂತ ನನ್ನ ಬಾಯಿಲಿಂದ ಬರೋಲ್ಲ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಪ್ರೊಡ್ಯೂಸರ್ ಯಾರು, ಇವ್ರು ಯಾರು, ಏನೇನಾಗಿದೆ ಅಂತಕ್ಕಂಥದ್ದು ಆಚೆಗೆ ಬರ್ತದೆ. ಬಹುಶಃ ಗಾಜಿನ ಮನೆ ಇದ್ಕೊಂಡು ಕಲ್ಲು ಹೊಡ್ಕೊಳ್ಳೋದಿದೆಯಲ್ಲ, ನಾಟ್ ರೈಟ್. ಏನು ತಪ್ಪು ಕೇಸನ್ನು ರೇವಣ್ಣ ಅವರ ಮೇಲೆ ಹಾಕಿ ಮಾಡಿರೋದು ಸಾಕಷ್ಟು ನಮಗೂ ನೋವು ತಂದಿದೆ. ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಶಾಸಕ ಎ ಮಂಜು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್. ಒಂದ್ ಕಡೆ ಎಲೆಕ್ಷನ್ ನಡೀತಾ ಇದೆ, ಮತ್ತೊಂದ್ ಕಡೆ ಈ ಪೆನ್ ಡ್ರೈವ್ ಕಾವು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುವಾಗಲೇ ಎ ಮಂಜು ಕೂಡ DK ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಜೇನುಗೂಡಿಗೆ ಸರ್ಕಾರ ಕಲ್ಲು ಹೊಡೆದಿದೆ, ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಕಾಂಗ್ರೆಸ್ನ ವಿರುದ್ಧ JDSನ ಶಾಸಕ ಎ ಮಂಜು ಆಕ್ರೋಶವನ್ನ ಹೊರಹಾಕಿದ್ದಾರೆ. SIT ಮೇಲೆ ನಂಬಿಕೆ ಇಲ್ಲ, ಪ್ರಕರಣವನ್ನ CBIಗೆ ನೀಡಬೇಕು ಅನ್ನುವಂತಹ ಆಗ್ರಹ ಕೂಡ ಅವರಿಂದ ಕೇಳಿ ಬಂದಿದೆ. ನಾವು ಗಂಗಸ್ಥ ವಂಶದಲ್ಲಿ ಹುಟ್ಟಿದಂಥವ್ರು, ಸುಮ್ಮನೆ ಕೂರುವಂಥವ್ರು ಅಲ್ವೇ ಅಲ್ಲ, ನಾವೇನಂತ ತೋರಿಸ್ತೀವಿ ಅಂತ ಎ ಮಂಜು ಕಿಡಿಕಾರಿದ್ದಾರೆ. ಈಗಾಗಲೇ ಹಾಸನದಲ್ಲಿ JDS ಪ್ರತಿಭಟನೆ ಜೋರಾಗಿರುವಂತದ್ದು. ಶಾಸಕ ಎ ಮಂಜು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ದೇವೇಗೌಡರು ಹಾಸನವನ್ನ ಈ ಸರ್ಕಾರ ಟಾರ್ಗೆಟ್ ಮಾಡಿದೆ ಅನ್ನೋ ಮಾತು ಹೇಳ್ತಾ ಇದ್ದೀರಾ, ಏನು ಅಂತ? ಸತ್ಯವಾಗ್ಲೂ ಕೂಡ ಹಾಸನ